ನೋಡಿ ಈ ರೀತಿ ಕ್ಯಾರೆಟ್ ಹಲ್ವಾ ಡಿಫ್ರೆಂಟಾಗಿ ಮಾಡ್ಕೊಂಡಿದ್ವಿ. ಹೊಸ ಥರ ಯಾವ ಥರ ಅಂತ ತೋರಿಸ್ತೀವಿ ಬನ್ನಿ ಈ ವಿಡಿಯೋದಲ್ಲಿ. ಕಪ್ಪಿಗೆ ಬಡಿಸ್ಕೊಂಡು ತಿನ್ಬೋದು. ಅಮ್ಮ ಏನಂತ ತಂದಿದ್ಯಮ್ಮ? ಕ್ಯಾರೆಟ್, ಸ್ಕಾನ್ ಪೌಡ್ರು 10 ಸ್ಪೂನು ಸ್ಕಾನ್ ಪೌಡ್ರು, ಡ್ರೈ ಫ್ರೂಟ್ಸು, ಏಲಕ್ಕಿ, ತುಪ್ಪ, ಬೆಲ್ಲ, 4 ಕ್ಯಾರೆಟ್ ಎಲ್ಲ ತುರ್ಕೊಂಡಿದ್ದೀನಿ. 4 ಕ್ಯಾರೆಟ್ ಈ ಥರ ತುರ್ಕೊಂಡಿದ್ದೀವಿ. ಇದನ್ನು ಈಗ ಜಾರ್ಗೆ ಹಾಕೊಂತೀವಿ. ಜಾರ್ಗೆ ಹಾಕ್ಕೊಂಡು ಎಲ್ಲ ಮಿಕ್ಸಿಗೆ ಹಾಕ್ತೀವಿ. ಇದು ಮಿಕ್ಸಿಗೆ ಹಾಕಿದ್ಮೇಲೆ ಈ ಥರ ಎಲ್ಲ ಕಾಫಿ ಸೋಸ ತಗೊಂಡು ಅದರ ರಸ ಎಲ್ಲ ಹಿಂಡ್ಕೊಂಡು ತಗೊತೀವಿ. ರಸ ಬೇಕು ನಮಗೆ, 2-3 ಸರಿ ಹಾಕಿದ್ರೂ ರಸ ಬೇಕು. ಜಾರಿಗೆ ಹಾಕ್ಕೊಂಡು ಈ ಥರ ಎಲ್ಲ ರಸ ತಗೊಂಡು ಅದನ್ನೆಲ್ಲ ಸೋಸಿ 4 ಲೋಟ ಆಗಿದೆ. ಈ ಥರ ಎಲ್ಲ ಸೋಸ್ಕೊಂಡು ಪಾತ್ರೆ ಕೊಯ್ಕೊಂತಿದ್ವಿ. ಕಾರ್ನ್ಫ್ಲವರ್ ಪುಡಿನ ಎಲ್ಲ 10 ಸ್ಪೂನ್ ಹಾಕ್ಕೊಂಡು ಪಾತ್ರೆಗೆ ಹಾಕೊಂಡು ಕಲಿಸ್ಕೊತಿದ್ದೀನಿ. ಸ್ವಲ್ಪ ನೀರು ಹಾಕ್ಕೊಂಡು ಅದೆಲ್ಲ ಸ್ಪೂನ್ ತಗೊಂಡು ಕಲಿಸ್ಕೊಂಡು ಇಟ್ಕೊಂಡಿದ್ದೀನಿ. ಯಾರು ಲೈಕ್ ಕೊಟ್ಟಿಲ್ಲ ಲೈಫ್ ಕೊಡಿ. ಒಲೆ ಹಚ್ಕೊತೀನಿ. ಈಗ ಬಾಣಲಿ ಇಟ್ಕೊತಿದ್ದೀನಿ. ಈಗ ಇಟ್ಕೊಂಡು ಇದು 4 ಲೋಟ ಐತೆ. ಇದು ಕ್ಯಾರೆಟ್ ಜ್ಯೂಸು ಇದ್ರಾಗೆ ಬಿಸಿ ಮಾಡ್ಕೊತಿದ್ವಿ. ಸಣ್ಣ ಉರಿ ಮಾಡ್ಕೊಂಡು ತಿರುಗಿಸ್ಕೊಂತ ಮಗಸ್ಕೊಂಡು ಇರ್ಬೇಕು. ಅದನ್ನ ತಿರ್ಗಿಸ್ಕೊಳ್ಳೋದು ಮಗಸ್ಕೊಳ್ಳೋದು ಎರಡು ಒಂದೇ. ಗಟ್ಟಿ ಆಗೋ ತನಕ ತಿರುಗಿಸ್ಕೊಂಡು ಇನ್ನೊಂದು ಒಲೆ ಮೇಲೆ ಬೆಲ್ಲದ ಪಾಕಕ್ಕೆ ಒಲೆ ಹಚ್ಕೊಂತೀನಿ. 1 ಲೋಟ ಬೆಲ್ಲ ಜಜ್ಜಿರೋದು, 1.5 ಲೋಟ. ಟೀ ಗ್ಲಾಸ್ನಾಗೆ ಸಿಂಗಲ್ 1 ಲೋಟ ನೀರು. ಪಾಕ ಬರೋ ತನಕ ಅದನ್ನಾಗಿ ಮಗಿಸ್ತಾ ಇರಬೇಕು. ಯಾರು ಲೈಫ್ ಕೊಟ್ಟಿಲ್ಲ ಲೈಫ್ ಕೊಡಿ. ನೋಡಿ ಪಾಕ ಬಂದಿತ್ತು, ಜೋನಿ ಥರ ಬಂದಿತ್ತು. ಲೈಫ್ ಕೊಡಿ. ಈ ಥರ ಬಿಸಿ ಆಗಂಗೆ ಕ್ಯಾರೆಟ್ ರಸ ಸಣ್ಣ ಕುರಿ ಇಟ್ಟು ಮಗಿಸ್ಕೊತ ಇದ್ವಿ. ಬೆಲ್ಲದ ಪಾಕ ಬಂದಿರೋದು ಅದಕ್ಕೆ ಸೇರಿಸ್ಕೊತೀವಿ. ಈಗ ತಿರುಗಿಸ್ತಾನ ಸೇರಿಸ್ಕೊತೀವಿ. ಅದು ಮಗಿಸ್ಕೊಂತ ಬೆಲ್ಲದ ಪಾಕ ಎಲ್ಲ ಸೇರಿಸಿದ್ವಿ. ಈಗ ಗಟ್ಟಿಯಾಗೋ ತನಕ ತಿರ್ಗಿಸ್ಕೊಂತ ಇದು ಕಲಸಿರೋ ಕಾಂಪ ಪೌಡ್ರದ್ದು ಅದಕ್ಕೆಲ್ಲ ಕಾಂಪೌರ್ ಪೌಡ್ರದ್ದು ಎಲ್ಲ ಸೇರಿಸ್ಕೊಂತ ಮಗಿಸ್ಕೊಂತದ್ವಿ. ಈಗ ಗಟ್ಟಿಯಾಗೋ ತನಕ 2 ಸೇರಿಸಿರೋದ್ರಿಂದ ಎಲ್ಲ 3 ಸೇರಿಸ್ತು. ಅದಕ್ಕೆ ತಿರುಗಿಸ್ತಾ ಕಾಂಪ ಪೌಡ್ರದ್ದು ಇದು ಬೆಲ್ಲದ ಪಾಕನೂ ತಿರುಗಿಸ್ಕೊಂತ ಇರಬೇಕು. ಇಲ್ಲಾಂದರೆ ಗಟ್ಟಿಯಾಗಿ ಉಂಡು ತಳ ಹಿಡಿತೈತೆ. ಎಲ್ಲ ತಿರುಗಿಸ್ಕೊಂಡಾದ್ಮೇಲೆ 3 ಚಮಚ ತುಪ್ಪ ಹಾಕ್ಕೊಂಡು ಮೇಲೆಲ್ಲ ಕೆಳಗೆ ಮೇಲೆಲ್ಲ ತಿರುಗಿಸ್ಕೊತಿದ್ವಿ. ತುಪ್ಪ ಸೇರಿಸೋದ್ರಿಂದ ಗಮ್ಮತ್ತ ಬರ್ತೈತೆ. ಹಚ್ಚಿಟ್ಟಿರೋದು ಬಾದಾಮಿ ಗೋಡಂಬಿನ ಡ್ರೈ ಫ್ರೂಟ್ಸು ಎಲ್ಲ ಮೇಲೆ ಉದುರಿಸ್ತಾಯಿದ್ವಿ. ಈಗ ಮೇಲೆಲ್ಲ ಉದುರಿಸಿ ಈ ಥರ ಎಲ್ಲ ತಿರುಗಿಸ್ಕೊಂಡು ಮಾಡಿದ ಅಡುಗೆ ಎಲ್ಲ ಇಷ್ಟ ಆದರೆ ಲೈಕ್ ಕೊಡಿ. ಏಲಕ್ಕಿ ಪೌಡ್ರು ಮಿಕ್ಸ್ಗೆ ಹಾಕ್ಕೊಂಡು ಮೇಲೆಲ್ಲ ಉದುರಿಸಿದ್ವಿ. ಎಲ್ಲ ತಿರುಗಿಸ್ಕೊಂಡು ಬಾಂಡ್ಲಿಗೆ ತುಪ್ಪ ಸವರಿ ಬಾಂಡ್ಲಿಗೆ ಎಲ್ಲ ಆರಾಕ್ಬಿಟ್ಟಿದ್ದೀವಿ. ಹಿಂಗೆ ಸ್ವಲ್ಪ ಆರಿದ ಮೇಲೆ ಡ್ರೈ ಫ್ರೂಟ್ಸ್ ಕಡಿಮೆ ಆಯ್ತು ಅನ್ನಿಸ್ತು. ಅದಕ್ಕೆ ಇನ್ನೊಂಚೂರು ಕಟ್ ಮಾಡ್ಕೊಂಡು ಹಾಕ್ಕೊಂಡು ಬಟ್ಲಿಗೆಲ್ಲ ಆಗಿದೆ ಕ್ಯಾರೆಟ್ ರೆಸಿಪಿ. ಈಗ ಕಪ್ಪು ಬಾಡಿಸ್ಕೊಂತಿದ್ವಿ. ಬೇಸಿಗೆ ರಜೆ ಇರೋದ್ರಿಂದ ಮಕ್ಕಳು ಅದು ಇದು ಕೇಳ್ತಿರ್ತವೆ. ನಮ್ಮ ಕೈಯಾರ ಈ ಥರ ಕ್ಯಾರೆಟ್ ಹಲ್ವಾ ಮಾಡಿಕೊಟ್ರೆ ಅಂಗಡಿಗಳ್ದೆಲ್ಲ ಕೊಡ್ಸೋದ್ಕಿನ್ನ ಕಣ್ಮುಂದೆ ಮಾಡಿಕೊಟ್ರೆ ತಿಂದು ಆರಾಮಾಗಿ ಇರ್ತಾರೆ. ಅವರು ಖುಷಿಯಾಗಿ ತಿಂದು ಆರಾಮಾಗಿ ಆಡ್ಕೊಂಡು ಇರ್ತಾರೆ. ಎಲ್ರಿಗೆ ಧನ್ಯವಾದ. ಲೈಕ್ ಕೊಡಿ, ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.